ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಂಗ್ ಟ್ರೇಡಿಂಗ್ ಝೋನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಾವು ಬೈ ಮಾಡಿದಾದ್ಮೇಲೆ ಒಂದು 5 ದಿನಕ್ಕೋ 10 ದಿನಕ್ಕೋ ಒಂದು ಟ್ರೆಂಡ್ ನ ಹಿಡಿಯುವಂತ ಒಂದು ಸಿಸ್ಟಮ್. ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟು ದಿನ ಹೋಲ್ಡ್ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಅಂತಂದ್ರೆ ನಮ್ಮ ಸಿಸ್ಟಮ್ ಪ್ರಕಾರ ಮ್ಯಾಕ್ಸಿಮಮ್ ಒಂದು 22 ಟ್ರೇಡಿಂಗ್ ಡೇಸ್ ವರೆಗೂ ಹೋಲ್ಡ್ ಮಾಡ್ಬೋದು. ಅಂದ್ರೆ ನಾವು ಬೈ ಮಾಡಿದಾದ್ಮೇಲೆ ಒಂದು 22 ದಿನದ ಒಳಗಡೆನೆ ಇದೊಂದು ರಿಸಲ್ಟ್ ನ ಕೊಡಬೇಕು. ಆ ತರದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಝೋನ್ ನ ಯಾವ ತರ ಐಡೆಂಟಿಫೈ ಮಾಡೋದು, ಇದಕ್ಕೆ ಯಾವ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು, ಇದನ್ನೆಲ್ಲ ನೋಡೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸುತ್ತೆ, ಪ್ಲಸ್ ನಾನೇನೋ ಒಂದು ಸಮಥಿಂಗ್ ಕಲಿತಾ ಇದ್ದೀನಿ, ಪ್ಲಸ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಮಾಡ್ಬೋದು ಅನ್ನೋ ಭರವಸೆ ಬರ್ತಾ ಇದೆ ಅಂತ ಅನ್ಸಿದ್ರೆ ಅವರೆಲ್ಲ ದಯವಿಟ್ಟು ನನ್ನ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ tradingview.com ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ನಾನು SBI ಚಾರ್ಟ್ನ SBIN ಚಾರ್ಟ್ನ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ವೀಕ್ಲಿ ಚಾರ್ಟ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಓಕೆ, ಇದು 2020 ಇಂದ ನೋಡ್ಕೊಂಡ್ ಬರೋಣ. ಓಕೆ, ನೋಡಿ, ಇದು ಕೋವಿಡ್ ಕ್ರಾಶ್ ಆಗಿರುವಂತದ್ದು ಇಲ್ಲಿಂದ ಇಲ್ಲಿವರೆಗೂ. ಅದಾದ್ಮೇಲೆ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು, ಈ ಮಿಡಲ್ ಬ್ಯಾಂಡ್ ಏನಿದೆ ಇದು 20 SMA ಅಂತ. ಸೊ ಮಿಡಲ್ ಬ್ಯಾಂಡ್ ನಮ್ಗೆ ಅಥವಾ 20 SMA ನಮ್ಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಮಿಡಲ್ ಬ್ಯಾಂಡ್ ಕೆಳಗಡೆ ಪ್ರೈಸ್ ಇತ್ತು ಅಂತಂದ್ರೆ ಇದು ವೀಕ್ ಇದೆ ಅಂತ, ಅಂದ್ರೆ ಈ ಸ್ಟಾಕ್ ಸದ್ಯಕ್ಕೆ ವೀಕ್ ಇದೆ ಅಂತ. ಅದೇ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಪ್ರೈಸಸ್ ಇತ್ತು ಅಂತಂದ್ರೆ, ನೋಡಿ ಈ ತರ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಪ್ರೈಸಸ್ ಇತ್ತು ಅಂತಂದ್ರೆ ಇದು ಸ್ಟ್ರಾಂಗ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಬೀಳ್ತಾ ಇದ್ದಾಗ ಇದು ವೀಕ್ ಇದೆ ಅಂತ ನಾವು ಸುಮ್ಮನೆ ಇರ್ತೀವಿ. ಅದೇ ಫಸ್ಟ್ ಟೈಮ್ ಒಂದ್ಸಲಿ ನೋಡಿ, ಮಿಡಲ್ ಬ್ಯಾಂಡ್ ಕೆಳಗಡೆ ಇತ್ತು, ಇಲ್ಲಿಂದ ಫಸ್ಟ್ ಟೈಮ್ ಒಂದ್ಸಲಿ ಇಲ್ಲಿಂದ ಈ ತರ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇಲ್ಲಿ ಕ್ಲೋಸ್ ಆಯ್ತು. ಓಕೆ, ಸೊ ಇದು ಫಸ್ಟ್ ಟೈಮ್ ಮಿಡಲ್ ಬ್ಯಾಂಡ್ ಮೇಲೆ ಕ್ಲೋಸ್ ಆದ್ಮೇಲೆ ನಾನು ಇಲ್ಲೇ ಬೈ ಮಾಡ್ಬಿಡ್ಬೇಕಾ ಅಂತಂದ್ರೆ ಇಲ್ಲ, ಇಲ್ಲಿ ಬೈ ಮಾಡೋ ತರ ಇಲ್ಲ. ಫಸ್ಟ್ ಟೈಮ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗಿದ್ದಾದ್ಮೇಲೆ ನಾವು ವೆಯ್ಟ್ ಮಾಡಬೇಕು. ಯಾವುದಕ್ಕೆ ವೆಯ್ಟ್ ಮಾಡಬೇಕು ಅಂತಂದ್ರೆ ಬೈಯಿಂಗ್ ಝೋನ್ ಕ್ರಿಯೇಟ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು. ಏನಿದು ಬೈಯಿಂಗ್ ಝೋನ್ ಅಂತಂದ್ರೆ, ನೋಡಿ ಇಲ್ಲಿ ಫಸ್ಟ್ ಟೈಮ್ ಬ್ರೇಕ್ಔಟ್ ಆಯ್ತು, ಅದಾದ್ಮೇಲೆ ಇಲ್ಲಿಂದ ಹಿಂಗ್ ಮೇಲಕ್ಕೆ ಹೋಗಿದೆ, ಮೇಲಕ್ಕೆ ಹೋಗಿ ಇದು ಮತ್ತೆ ಬಂದು ಮಿಡಲ್ ಬ್ಯಾಂಡ್ಗೆ ಟಚ್ ಆಗಿದೆ. ಸೊ ಮಿಡಲ್ ಬ್ಯಾಂಡ್ ಹತ್ರ ಮತ್ತೆ ಬರೋದಕ್ಕೆ ಪ್ಲಸ್ ಮಿಡಲ್ ಬ್ಯಾಂಡ್ ಹತ್ರ ಬಂದು ಇದು ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಈ ಝೋನ್ ನ ನಾವು ಬೈಯಿಂಗ್ ಝೋನ್ ಅಂತ ಕರಿತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೊದಲೇದಾಗಿ ಇದು ಫಸ್ಟ್ ಟೈಮು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗ್ಬೇಕು ಈ ತರ. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಾವು ಬೈ ಮಾಡಂಗಿಲ್ಲ, ಮೇಲ್ಗಡೆ ಹೋಗ್ತಾ ಇರೋದು ಮತ್ತೆ ಬಂದು ಮಿಡಲ್ ಬ್ಯಾಂಡ್ ವರ್ಗೂ ಫುಲ್ ಬ್ಯಾಕ್ ಆಗ್ಬೇಕು ಅಥವಾ ಕರೆಕ್ಷನ್ ಆಗ್ಬೇಕು. ಮತ್ತೆ ಈ ಝೋನ್ ನ ಎಲ್ಲಿ ಇದು ಮಿಡಲ್ ಬ್ಯಾಂಡ್ ವರ್ಗೂ ಬಂದು ಮತ್ತೆ ಟಚ್ ಆಗಿ ಮೇಲಕ್ಕೆ ಹೋಗುತ್ತೋ ಈ ಝೋನ್ ನ ನಾವು ಬೈಯಿಂಗ್ ಝೋನ್ ಅಂತ ಕರಿತೀವಿ. ಈ ಟೈಮ್ ಅಲ್ಲಿ ನಾವು ಇದರಲ್ಲಿ ಒಂದು ಡೇ ಚಾರ್ಟ್ ಆಗಲಿ ಅಥವಾ 1 hour ಚಾರ್ಟ್ ಆಗಲಿ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಬೈಯಿಂಗ್ ಎಂಟ್ರಿನ ತಗೋಬಹುದು. ಇದಕ್ಕೆ ನಾವು ಬೈಯಿಂಗ್ ಝೋನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬಂದು ಟಚ್ ಆಗಲೇಬೇಕಾ ಮಿಡಲ್ ಬ್ಯಾಂಡ್ ವರ್ಗೂ ಅಥವಾ ಎಷ್ಟು ಟಚ್ ಆಗಬೇಕು ಏನು ಆ ಥರ ಎಲ್ಲ, ಫುಲ್ ಬ್ಯಾಕ್ ಆಗಿರ್ಬೇಕು. ಫುಲ್ ಬ್ಯಾಕ್ ನಿಯರ್ ಬೈ ವರ್ಗೂ ಆಗಿರ್ಬೋದು, ಒಂದೊಂದ್ಸಲಿ ಕೆಳಗಡೆನೂ ಬರ್ಬೋದು ಒಂದು ಕ್ಯಾಂಡಲ್. ಸೊ ಈ ಝೋನ್ ಏನಿದೆ ಇದನ್ನ ಐಡೆಂಟಿಫೈ ಮಾಡೋದು ನೀವು ಫಸ್ಟ್ ತಿಳ್ಕೊಬೇಕು. ನೋಡಿ, ನೆಕ್ಸ್ಟ್ ಇದಾದ್ಮೇಲೆ ಏನಾಗಿದೆ, ಇಲ್ಲಿಂದ ಮತ್ತೆ ಇಲ್ಲೆಲ್ಲೋ ಒಂದ್ ಕಡೆ ನಾವು 1 hour ಚಾರ್ಟು ಅಥವಾ ಡೇ ಚಾರ್ಟ್ನು ನೋಡಿ ಬೈ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೋಣ. ಇಲ್ಲಿಂದ ಇದು ಎಷ್ಟು ರ್ಯಾಲಿ ಆಯ್ತು ಅಂತಂದ್ರೆ, ನೋಡಿ ಒಂದು 4 ವಾರದಲ್ಲಿ 49% ಮೇಲಕ್ಕೆ ಹೋಗಿದೆ. ಓಕೆ, ಇಲ್ಲಿಂದ ಅದೇ ಇಲ್ಲೆಲ್ಲಾದ್ರೂ ಒಂದ್ ಕಡೆ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿರ್ತೀವಿ. ಈ ಟ್ರೇಡ್ ಇಲ್ಲಿಗೆ ಮುಗೀತು. ಮತ್ತೆ ಎಲ್ಲಿ ನಾವು ಟ್ರೇಡ್ ನ ತಗೋಬೇಕು ಅಂತಂದ್ರೆ, ನೋಡಿ ಮತ್ತೆ ಇಲ್ಲಿಂದ ಮೇಲಕ್ಕೆ ಹೋಗ್ತಾನೆ ಇದೆ, ಮತ್ತೆ ಇಲ್ಲೊಂದ್ ಕಡೆ ನೋಡಿ ಇಲ್ಲಿಂದ ಮತ್ತೆ ರಿವರ್ಸ್ ಬಂತು, ಅಂದ್ರೆ ಮತ್ತೆ ಎಲ್ಲಿವರೆಗೂ ಬಂತು, ಮಿಡಲ್ ಬ್ಯಾಂಡ್ ವರ್ಗೂ ಬಂತು. ಈ ಪೇಷನ್ಸ್ ಇರಬೇಕು ನಮ್ಗೆ. ಅಂದ್ರೆ ಮೇಲಕ್ಕೆ ಹೋಗ್ತಾ ಇರುವಂತ ಸ್ಟಾಕು ಮತ್ತೆ ಮಿಡಲ್ ಬ್ಯಾಂಡ್ ವರ್ಗೂ ಬಂದು ಅದು ಅಲ್ಲಿ ಬೈಯಿಂಗ್ ಝೋನ್ ಕ್ರಿಯೇಟ್ ಆಗುತ್ತಾ ಅನ್ನೋ ವೆಯ್ಟ್ ಮಾಡುವಂತ ಪೇಷನ್ಸ್ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ಕೆ ಸಾಧ್ಯ. ನೋಡಿ, ಅದಾದ್ಮೇಲೆ ಮತ್ತೆ ಏನಾಗಿದೆ, ಇಲ್ಲಿ ಒಂದು
ಬೈಯಿಂಗ್ ಝೋನ್ ಕ್ರಿಯೇಟ್ ಆಯಿತು. ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದ್ದಾದ್ಮೇಲೆ ಅಗೈನ್ ಇಲ್ಲಿಂದ ಹೆಚ್ಚು ಕಡಿಮೆ ನಿಮಗೆ ಒಂದು 3 ವೀಕ್ಸ್ ಒಳಗಡೆನೆ, ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ಇದು ವೀಕ್ಲಿ ಚಾರ್ಟ್ ಆಗಿರೋದಕ್ಕೆ 3 ವೀಕ್ಸ್ ಅಂತಂದರೆ ಒಂದು 15 ದಿನಕ್ಕೆ ಎಷ್ಟು ಪರ್ಸೆಂಟ್ ಮೇಲಕ್ಕೆ ಹೋಗಿದೆ? ಆಲ್ಮೋಸ್ಟ್ ಒಂದು 22% ಮೇಲಕ್ಕೆ ಹೋಗಿದೆ. ಅಗೈನ್ ಈ ಟ್ರೇಡ್ ಇಲ್ಲಿಗೆ ಮುಗೀತು. ನೆಕ್ಸ್ಟು ಇಲ್ಲಿಂದ ಮತ್ತೆ ಇಲ್ಲಿ ಡೌನ್ ಬಂತು, ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಬೈಯಿಂಗ್ ಝೋನ್ ಕ್ರಿಯೇಟ್ ಆದಮೇಲೆ ಮತ್ತೆ ಇಲ್ಲಿಂದ ಎಷ್ಟು ಪರ್ಸೆಂಟ್ ಮೇಲಕ್ಕೆ ಹೋಯ್ತು? ಆಲ್ಮೋಸ್ಟ್ ಇಲ್ಲಿಂದ ಮತ್ತೆ ಒಂದು 25-26% ಮೇಲಕ್ಕೆ ಹೋಯ್ತು. ಬೇಡ, ನಮಗೊಂದು 19-20%. ಸೊ ಆಲ್ಮೋಸ್ಟ್ ನೋಡಿ ಇಲ್ಲಿಂದ ಒಂದು 4 ವೀಕ್ಸ್ ಅಂತಂದ್ರೆ 5 ದಿನ ಒಂದು ವಾರದಲ್ಲಿ 5-4-20 ದಿನದಲ್ಲಿ ನಮಗೆ 19-20% ಮೇಲಕ್ಕೆ ಹೋಗಿದೆ. ಸೊ ಈ ತರ ಟ್ರೇಡ್ಸ್ನ ನಾವು ಕ್ಯಾಚ್ ಮಾಡೋದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಇದರಲ್ಲಿ ಮೇಜರ್ ಆಗಿ ನಾವು ಪೇಷನ್ಸ್ ಆಗಿ ಸ್ಟಾಕ್ ಮೇಲಕ್ಕೆ ಹೋಗ್ತಾ ಇರೋದು, ಫುಲ್ ಬ್ಯಾಕ್ ಆಗೋದಕ್ಕೆ ವೆಯ್ಟ್ನ ಮಾಡಬೇಕು. ಅದಾದ್ಮೇಲೆ ನಾವು ಟ್ರೇಡ್ನ ತಗೋಬೇಕು. ನೋಡಿ ನೆಕ್ಸ್ಟು ಇಲ್ಲಿಂದ ಮತ್ತೆ ಡೌನ್ ಬಂತು, ಇಲ್ಲಿ ಅಗೇನ್ ಬೈಯಿಂಗ್ ಝೋನ್ ಕ್ರಿಯೇಟ್ ಆಯಿತು ನೋಡಿ ಈ ಟೈಮಲ್ಲಿ. ಮತ್ತೆ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿದೆ, ಇಲ್ಲಿಂದ ಹಿಂಗೆ ಮೇಲಕ್ಕೆ ಹೋಯ್ತು. ಮತ್ತೆ ಇಲ್ಲೇನಾಯ್ತು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರೇಕ್ ಡೌನ್ ಆಗೋಯ್ತು. ಅಂದ್ರೆ ಮಿಡಲ್ ಬ್ಯಾಂಡ್ಗಿಂತ ಕೆಳಗಡೆ ಕ್ಲೋಸ್ ಆಗಿ ಮತ್ತೆ ಇನ್ನೊಂದ್ 2-3 ಕ್ಯಾಂಡಲ್ ಕೆಳಗಡೆ ಬಂದ್ಬಿಟ್ಟು. ಸೊ ಈಗ ಇದು ಇಷ್ಟೂ ದಿನ ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಫಸ್ಟ್ ಟೈಮು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯ್ತು. ಸೊ ಈಗ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋದಕ್ಕೆ ನಾವು ವೆಯ್ಟ್ ಮಾಡಬೇಕು. ಓಕೆ, ಸೊ ಅಗೈನ್ ಇಲ್ಲಿ ಮೇಲಕ್ಕೆ ಹೋಯ್ತು. ಈ ಟೈಮಲ್ಲಿ ನಾವು ಎಂಟ್ರಿ ಆಗಲ್ಲ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಎಂಟ್ರಿ. ಇದು ಏನಿದೆ ಇದು ಫಸ್ಟ್ ಟೈಮ್ ಎಂಟ್ರಿ, ಇದಕ್ಕೆ ಎಂಟ್ರಿ ಆಗಬಾರ್ದು. ಇಲ್ಲಿ ನಾವು ಮತ್ತೆ ಇದು ಫುಲ್ ಬ್ಯಾಕ್ ಆಗುತ್ತಾ, ಬೈಯಿಂಗ್ ಝೋನ್ ಕ್ರಿಯೇಟ್ ಆಗುತ್ತಾ ಅಂತ ವೆಯ್ಟ್ ಮಾಡಬೇಕು. ಇಲ್ಲಿ ಆಗಿಲ್ಲ, ಮತ್ತೆ ಬ್ರೇಕ್ ಡೌನ್ ಆಗೋಯ್ತು, ಮತ್ತೆ ಇಲ್ಲಿ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ ಮೇಲಕ್ಕೆ ಹೋಗಿರುವಂಥದ್ದು ಇಲ್ಲಿ ಬಂದು ಇಲ್ಲಿ ಅಗೇನ್ ಬೈಯಿಂಗ್ ಝೋನ್ ಕ್ರಿಯೇಟ್ ಆಯ್ತು. ನೋಡಿ ಈ ಪಾಯಿಂಟ್ ಏನು, ಇಲ್ಲಿ ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದ್ದಾದ್ಮೇಲೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 16%, 16-17%, 1, 2, 3, 4 ಅಗೈನ್ ನಾವು 4 ವೀಕ್ಸ್ ಅಲ್ಲಿ ಇದು 15-16% ಬಂದಿದೆ. ಸೊ ಈ ತರ ನಾವು ಸ್ವಿಂಗ್ ಟ್ರೇಡಿಂಗ್ ನ ಒಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಗೋದಕ್ಕೆ ವೆಯ್ಟ್ ಮಾಡಿ, 1 ಅವರ್ ಚಾರ್ಟು ಅಥವಾ 1 ಡೇ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಆಗೋದಕ್ಕೆ ವೆಯ್ಟ್ ಮಾಡಿ ನಾವು ಟ್ರೇಡ್ನ ತಗೊಂಡ್ರೆ ನಮಗೆ ಈ ತರ ಒಂದು ರಿಸಲ್ಟ್ಸು ಸಿಗುತ್ತೆ. ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನೋ ಒಂದು ಸ್ವಿಂಗ್ ಟ್ರೇಡಿಂಗ್ನ ಯಾವ ಥರ ಮಾಡ್ಬೋದು ಅನ್ನೋ ಐಡಿಯಾ ಅಂತೂ ಬಂದಿರುತ್ತೆ. ಯಾಕೆಂತಂದರೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಇದು ಒಂದು ಒಳ್ಳೆ ಮೆಥಡು. ಇದನ್ನ ಬೇಕಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಎಲ್ಲ ಸ್ಟಾಕ್ಸ್, ಯಾವ್ಯಾವ ಸ್ಟಾಕ್ಸ್ ನಿಮ್ಮ ಹತ್ರ ಇದೆಯೋ ಅಥವಾ ನೀವು ಏನು ವಾಚ್ ಮಾಡ್ತಾ ಇದ್ದೀರೋ ಆ ಥರ ಸ್ಟಾಕ್ಸ್ ಎಲ್ಲಾನು ನೋಡ್ಬಿಟ್ಟು ಯಾವ ಥರ ರಿಸಲ್ಟ್ಸ್ ಬಂದಿದೆ ಅಂತ ಬೇಕಂದ್ರೆ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡಿ ಅಗೇನ್ ಇಲ್ಲಿಂದ ಮೇಲಕ್ಕೆ ಹೋಯ್ತು. ಇದು ಫಸ್ಟ್ ಟೈಮ್ ಡೌನ್ ಬಂದಿರೋದು, ಫಸ್ಟ್ ಟೈಮ್ ಇಲ್ಲಿ ಮೇಲಕ್ಕೆ ಹೋಯ್ತು, ಮತ್ತೆ ಇಲ್ಲಿ ಕೆಳಗೆ ಬಂದಿದೆ ನೋಡಿ. ಇಲ್ಲಿ ಅಗೈನ್ ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದೆ. ಇದಾದ್ಮೇಲೆ ಮತ್ತೆ ನೋಡಿ 1, 2, 3, 4 ವಾರದಲ್ಲಿ ಒಂದು ಅಪ್ವರ್ಡ್ ಮೊಮೆಂಟಮ್ನ ಕೊಟ್ಟಿದೆ. ಅಗೈನ್ ಇದಾದ್ಮೇಲೆ ನೋಡಿ ಇಲ್ಲಿಂದ ಕೆಳಗಡೆ ಇದ್ದಿದ್ದು ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಮೇಲಕ್ಕೆ ಹೋಗಿದ್ದು ಮತ್ತೆ ಕೆಳಗೆ ಬಂತು, ಮತ್ತೆ ಕೆಳಗೆ ಬಂದು ನಮಗೆ ಅಗೇನ್ ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಯ್ತು. ಅದಾದ್ಮೇಲೆ ನೋಡಿ ಈ ಟೈಮಲ್ಲಿ ಮಾರ್ಕೆಟ್ ಒಳ್ಳೆ ಮೊಮೆಂಟಮ್ ಅಲ್ಲಿ ಬೂಮ್ ಅಲ್ಲಿ ಇದ್ದದಕ್ಕೆ 1, 2, 3, 4 ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ನಾವು ಯಾವಾಗಲೂ ಇಲ್ಲಿ ಏನ್ ತಗೊಳ್ತೀವಿ, ಇಲ್ಲಿ ಯಾವಾಗ ತಗೊಳ್ತಾ ಇರ್ತೀವಿ, ಈ ಟೈಮಲ್ಲಿ ಇಲ್ಲೆಲ್ಲಾದ್ರೂ ನಾವು ಎಲ್ಲಿ ಎಂಟ್ರಿ ಆಗ್ತೀವೋ ಈ ಟೈಮಲ್ಲಿ ನಮಗೆ ರೈಟ್ ಹ್ಯಾಂಡ್ ಸೈಡ್ ಗೊತ್ತಿರಲ್ಲ ಏನಾಗುತ್ತೆ ಅಂತ. ಈ ಟೈಮಲ್ಲಿ ರೈಟ್ ಹ್ಯಾಂಡ್ ಸೈಡ್ ಆದ್ಮೇಲೆ ಗೊತ್ತಾಗುತ್ತೆ ಓ ಇದು ಮೇಲಕ್ಕೆ ಹೋಯ್ತು ಅಂತ. ಆದ್ರೆ ಈ ಟೈಮಲ್ಲಿ ನಾವು ಡಿಸೈಡ್ ಮಾಡಬೇಕು ಬೈ ಮಾಡ್ಬೇಕಾ ಬೇಡವಾ. ಅಂದ್ರೆ ನಮ್ಮ ಪ್ರೋಸೆಸ್ಗೆ ಎಲ್ಲ ಇಲ್ಲಿ ಬಂದಿದ್ಯಾ ಅನ್ನೋದನ್ನ ನಾವು ನೋಡಿಕೊಂಡು ಇಲ್ಲಿ ಎಂಟ್ರಿನ ತಗೋಬೇಕಾಗುತ್ತೆ. ಪ್ಲಸ್ ಪ್ರತಿ ಒಂದು ಎಂಟ್ರಿಗೂ ಒಂದು ಸ್ಟಾಪ್ ಲಾಸ್ ಅಂತ ಇರುತ್ತೆ, ಪ್ಲಸ್ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಒಂದು ಮಾನಿಟರಿ ಟಾರ್ಗೆಟ್, ಇನ್ನೊಂದು ಸಿಸ್ಟಮ್ ಟಾರ್ಗೆಟ್. ಮಾನಿಟರಿ ಟಾರ್ಗೆಟ್ ಅಂತಂದ್ರೆ ಏನು, ನನಗೆ ಈ ಟ್ರೇಡಲ್ಲಿ ಇಷ್ಟು ಅಮೌಂಟ್ ಬೇಕು, ಅಷ್ಟು ಅಮೌಂಟ್ ಬಂತಾ, ಇದು ಮಾನಿಟರಿ ಟಾರ್ಗೆಟ್, ಅವಾಗ ನಾವು ಪ್ರಾಫಿಟ್ನ ಬುಕ್ ಮಾಡಬೇಕು. ನೆಕ್ಸ್ಟ್ ಸಿಸ್ಟಮ್ ಟಾರ್ಗೆಟ್ ಅಂತಂದ್ರೆ ಏನು, ಸಿಸ್ಟಮ್ ಅಲ್ಲಿ ಏನು ನಮಗೆ ಟೈಮ್ ಟಾರ್ಗೆಟ್ ಅಂದ್ರೆ 3 ವೀಕ್ಸ್ ಅಲ್ಲಿ ವೇಟ್ ಮಾಡಬೇಕು, 3 ವೀಕ್ಸ್ ಅಲ್ಲಿ ಏನ್ ಬರುತ್ತೆ, 4 ವೀಕ್ಸ್ ಅಲ್ಲಿ ಏನ್ ಟಾರ್ಗೆಟ್ ಬರುತ್ತೆ, ಅದಕ್ಕೆ ನಾವು ಸಿಸ್ಟಮ್ ಟಾರ್ಗೆಟ್ ಅಥವಾ ಟೈಮ್ ಟಾರ್ಗೆಟ್ ಅಂತ ಕರಿತೀವಿ. ಮತ್ತೆ ನಾನು ಎಕ್ಸಿಟ್ ಮಾಡ್ತಾ ಇದ್ದೀನಿ ಈ ರಿಪ್ಲೇ ಮೋಡ್ನ.
ಅಗೇನ್ ಇಲ್ಲಿಗೆ ಬ್ರೇಕ್ ಮಾಡ್ತೀನಿ. ನೋಡಿ ಅದಾದ್ಮೇಲೆ ಇಲ್ಲೊಂದು ಆ, ಒಂದು ಒಳ್ಳೆ ಎಂಟ್ರಿನ ಕೊಟ್ಟಿದೆ. ಮತ್ತೆ ಇಲ್ಲಿ ಫುಲ್ ಬ್ಯಾಕ್ ಆಯ್ತು ನೋಡಿ, ನಿಯರ್ ದ ಮೂವಿಂಗ್ ಅವರೇಜ್. ನೋಡಿ ಇಲ್ಲಿ ಅಗೇನ್ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ನೋಡಿ ಇಲ್ಲಿಗೆ ಬ್ರೇಕ್ ಮಾಡ್ತೀನಿ. ಇಲ್ಲಿ ಮೇಲಕ್ಕೆ ಹೋಗ್ತಾ ಇರೋಂಥದ್ದು ಇಲ್ಲೇನಾದ್ರೂ ಬರುತ್ತಾ ಅಂತ ವೇಟ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿಂದ ಏನಾದ್ರು ಕೆಳಗಡೆ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಅಂದ್ರೆ, ಮೂವಿಂಗ್ ಅವರೇಜ್ ಕೆಳಗಡೆ ಏನಾದ್ರು ಫಾರ್ಮೇಶನ್ ಸ್ಟಾರ್ಟ್ ಆಗೋಯ್ತು ಅಂದ್ರೆ, ಸೊ ಇದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೋಯ್ತು. ಸೊ ಸದ್ಯಕ್ಕೆ ನಾವು ಇದನ್ನ ನೋಡಕ್ ಹೋಗ್ಬಾರ್ದು ಅಂತ. ಸೊ ಈ ತರ ನೀವು ಮಾಡೋದ್ರಿಂದ ನೋಡಿ, ಇವಾಗ ಏನ್ 4-5 ತಿಂಗಳಿಂದ ಮಾರ್ಕೆಟ್ ಬೀಳ್ತಾ ಇದೆ, ಈ ಟೈಮಲ್ಲಿ ಯಾವುದೇ ಒಂದು ಶೇರ್ಸ್ ಅಲ್ಲೂ ನೀವು ಸಿಕ್ಕಾಕೊಂಡು ಒದ್ದಾಡುವಷ್ಟು ಇರಲ್ಲ. ಸೊ ತುಂಬಾ ಜನ ಕೇಳ್ತಾರೆ, ಎಸ್ ಬಿ ಐ ಶೇರ್ಸ್ ಅಲ್ಲಿ ಒಂದು ಎಸ್ ಬಿ ಐ ಶೇರ್ಸ್ ಬಗ್ಗೆ ಮಾತಾಡಿ, ಅಥವಾ ಯಾವುದು ಈ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡಿ. ನಾನು ಯಾವ್ದ್ರ ಬಗ್ಗೆ ಮಾತಾಡಿದ್ರು ನಾನು ಮಾತಾಡೋದು ವಿತ್ ಚಾರ್ಟ್ಸ್ ಓನ್ಲಿ. ಚಾರ್ಟ್ಸ್ ಅಲ್ಲಿ ಆ ಟೈಮಲ್ಲಿ ಮೊಮೆಂಟಮ್ ಇತ್ತಾ, ಆ ಟೈಮಲ್ಲಿ ನಮಗೆ ಟ್ರೇಡ್ ಕೊಟ್ಟಿತ್ತಾ, ಆ ಅಪ್ವರ್ಡ್ ಮೊಮೆಂಟಮ್ನ ನಾವು ಕ್ಯಾಚ್ ಮಾಡಿದೀವೋ ಅಷ್ಟೇ ಇಂಪಾರ್ಟೆಂಟು. ನಮಗೆ ಯಾವ ಸ್ಟಾಕ್ ಆದ್ರೇನು ಅಥವಾ ಯಾವ ಕಂಪನಿ ಆದ್ರೇನು ಅದು ನಮಗೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರಲ್ಲ. ಆ ಟೈಮಲ್ಲಿ ನಾವು ಬೈ ಮಾಡ್ತೀವಿ, ಅದಾದ್ಮೇಲೆ 2-3 ವಾರ 4-5 ವಾರ ಅದೇನಾದ್ರು ಮೇಲೆ ಹೋಯ್ತಾ ಅಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ತೀವಿ, ಮತ್ತೆ ಅದೇ ತರ ಆಪರ್ಚುನಿಟಿಗೆ ವೇಟ್ ಮಾಡ್ತೀವಿ. ಇದನ್ನೇ ನಾವು ರೊಟೀನ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ. ನೋಡಿ ಇದು ICICI ಬ್ಯಾಂಕ್ನ ಚಾರ್ಟು. ಅಗೇನ್ ಇದ್ರಲ್ಲೂ 2020ಇಂದನೇ ಬರೋಣ. ಇಲ್ಲಿ ಫಸ್ಟ್ ಟೈಮು ಇಲ್ಲಿಂದ ಮೇಲಕ್ಕೆ ಹೋಯ್ತು, ಮತ್ತೆ ಪುಲ್ ಬ್ಯಾಕ್ ಆಯಿತು, ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಒಂದು 3-4 ವಾರದಲ್ಲಿ ಈ ಥರ ಮೊಮೆಂಟಮ್ ಸಿಕ್ಕಿದೆ, ಮತ್ತೆ ಇಲ್ಲಿ ಮೇಲಕ್ಕೆ ಹೋಗ್ತಾ ಇದೆ, ಇಲ್ಲಿ ಮತ್ತೆ ಪುಲ್ ಬ್ಯಾಕ್ ಆಯಿತು, ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಯಿತು. ಈ ಟೈಮಲ್ಲಿ ನಾವು 1 ಅವರ್ ಚಾರ್ಟು ಅಥವಾ ಡೇ ಚಾರ್ಟಲ್ಲಿ ಬ್ರೇಕ್ಔಟ್ನ ನೋಡಿಕೊಂಡು ತಗೋಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿಂದ ಮತ್ತೆ ಒಂದು 3-4 ವಾರದಲ್ಲಿ ನೋಡಿ, ಪ್ರತಿ ಸಲ ಪುಲ್ ಬ್ಯಾಕ್ ಆದಾಗಲೂ ನಮಗೆ ಮೊಮೆಂಟಮ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕಷ್ಟೆ. ನೋಡಿ ನೆಕ್ಸ್ಟು ಇಲ್ಲಿಂದ ಹೋಯ್ತು, ಮತ್ತೆ ಕೆಳಗೆ ಬಂತು, ಇಲ್ಲೊಂದು ಬೈಯಿಂಗ್ ಝೋನು. ಅದಾದಮೇಲೆ ಅಗೈನ್ 2-3 ವಾರದಲ್ಲಿ ಇಲ್ಲಿ ನೋಡಿ ಎಷ್ಟು ಪೀಕಿಗೆ ಹೋಗಿದೆ ಅಂತಂದರೆ, ಹೆಚ್ಚು ಕಡಿಮೆ ಇಲ್ಲೆಲ್ಲಾದರೂ ಎಂಟ್ರಿ ಮಾಡಿದರೆ ಆಲ್ಮೋಸ್ಟ್ ಒಂದು 15-16%. ICICI ಬ್ಯಾಂಕಲ್ಲಿ 15-16% 2 ವಾರದಲ್ಲಿ ಅಥವಾ 3 ವಾರದಲ್ಲಿ ಅಂತಂದರೆ, ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಇರ್ಬೋದು ಈ ಥರ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ. ಓಕೆ, ನೆಕ್ಸ್ಟು ನೋಡಿ ಇಲ್ಲಿ ಡೌನ್ ಬಂತು. ನೋಡಿ ಇಲ್ಲಿಂದ ಇಲ್ಲಿ ಡೌನ್ ಏನು ಬಂದಿದೆ, ಮತ್ತೆ ಡೌನ್ ಬಂತು, ಇಲ್ಲೊಂದು ಬೈಯಿಂಗ್ ಝೋನ್, ಮತ್ತೆ ಇಲ್ಲೊಂದು 2 ವಾರ ಮೇಲೆ, ಮತ್ತೆ ಇಲ್ಲೆಲ್ಲಿ ಸೆಲ್ ಮಾಡಬೇಕು ಅಥವಾ ಇಲ್ಲಿ ಏನು ಎಕ್ಸಿಟ್, ಅಕಸ್ಮಾತ್ ಇಲ್ಲಿಂದನೇ ಬಿದೋಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ, ಇದನ್ನೆಲ್ಲ ನೀವು ಈಸಿಯಾಗಿ ಕಲ್ತ್ಕೊಬೋದು. ನೋಡಿ ನೆಕ್ಸ್ಟು ಅದಾದಮೇಲೆ ಇಂದ ಡೌನೇ ಬಂದ್ಬಿಡ್ತು ಅಂದ್ರೆ ಇಲ್ಲಿ ಬ್ರೇಕ್ ಡೌನ್ ಆಗಿದ್ದು, ಮತ್ತೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇದು ಟ್ರೆಂಡ್ ಚೇಂಜ್ ಆಗೋಯ್ತು ಅಂತ ಸುಮ್ಮನೆ ಇರ್ತೀವಿ. ಮತ್ತೆ ಇದು ಫಸ್ಟ್ ಟೈಮ್ ಇಲ್ಲೊಂದ್ಸಲಿ ಮೇಲಕ್ಕೆ ಹೋಯ್ತು, ಮತ್ತೆ ಫಸ್ಟ್ ಟೈಮ್ ಮೇಲಕ್ಕೆ ಹೋದ್ಮೇಲೆ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಇಲ್ಲೇನಾದ್ರು ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದ್ರೆ ಮತ್ತೆ ಇಲ್ಲಿಂದ ನಾವು ಈ ತರ ಹೋಗುತ್ತೆ ಅಂತ ತಗೋಬೋದಾಯ್ತು. ಆದ್ರೆ ಇಲ್ಲಿ ಏನಾಯ್ತು, ಫಸ್ಟ್ ಟೈಮ್ ಮೇಲಕ್ಕೆ ಹೋಗಿದ್ದು ಮತ್ತೆ ಕೆಳಗೆ ಬಂದ್ಬಿಡ್ತು. ಸೊ ಇಲ್ಲಿಲ್ಲೇ ಒದ್ದಾಡ್ತಾ ಇದೆ. ಸೊ ಇಲ್ಲೊಂದ್ಸಲಿ ಮೇಜರ್ ಆಗಿ ಒಂದು ಬ್ರೇಕ್ಔಟ್ ನ ಕೊಡ್ತು, ಆದ್ರೆ ಇಲ್ಲಿ ನಾವು ಪುಲ್ ಬ್ಯಾಕ್ ಆಗ್ಲಿ, ಅದು ವೆಯ್ಟ್ ಅಂದ್ರೆ ನಾವು ವಾಪಸ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಈ ಝೋನ್ ಅಲ್ಲಿ ಒಂದ್ ಸ್ವಲ್ಪ ವಾಪಸ್ ಬಂದಿದೆ, ಅಗೇನ್ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿದೆ. ಸೊ ಈ ತರ ನಾವೇನು ಅಂತಂದ್ರೆ ಒಂದು ಸಿಸ್ಟಮ್ ನ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ, ಆ ಸಿಸ್ಟಮ್ ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಗೆ ಒಂದು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ನ ಮಾಡ್ಬೋದು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಇಷ್ಟು ವಾರ ನಾವೇನು ಟ್ರೇಡ್ಸ್ ನ ತಗೊಂಡಿರಲ್ಲ ಬೈಯಿಂಗ್ ಸೈಡ್, ಯಾಕೆಂತಂದ್ರೆ ಇದು 20 SMA ಕೆಳಗಡೆನೆ ಇದೆ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಎಷ್ಟೋ ಸ್ಟಾಕ್ಸ್ 20 SMA ಕೆಳಗಡೆ ಇರೋದ್ರಿಂದ ಯಾವ್ದು ಟ್ರೇಡ್ಸ್ ಇಲ್ಲ. ಸೊ ಟ್ರೇಡ್ಸ್ ಇಲ್ಲದೆ ಇದ್ದಾಗ ಮಾರ್ಕೆಟ್ ಸೀಸನಲ್ ಇಲ್ಲ ಅಂತ ಅಂದ್ರೆ ಬೈಯರ್ಗೆ ಹೇಳ್ತಾ ಇದೆ, ಬೈ ಮಾಡಬೇಡ ನನ್ನ ಅಂತ. ಆದ್ರೂ ನಾವು ಹೋಗಿ ಬೈ ಮಾಡ್ತೀವಿ ಅಂತಂದ್ರೆ ನಾವು ಏನು ಇವಾಗ ವೆಯ್ಟ್ ಮಾಡ್ಕೊಂಡು ಕುತ್ಕೊಬೇಕು ಅಥವಾ ಲಾಸ್ ಮಾಡ್ಕೊಂಡು ಕುತ್ಕೊಬೇಕು, ಆ ತರ ಸಿಚುವೇಶನ್ ನಾವು ಇದ್ದೇ ಇರ್ತೀವಿ. ನೋಡಿ ಸಿಂಪಲ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲೊಂದ್ಸಲಿ ಒಂದು 4-5 ವಾರ ಪುಲ್ ಬ್ಯಾಕ್ ಆಗಿದೆ, ಇಲ್ಲೊಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದೆ, ಅದಾದ್ಮೇಲೆ ಇಲ್ಲೂ ಮೇಲಕ್ಕೆ ಹೋಗಿದೆ, ಮತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಡ್ತು. ಇದಾದ್ಮೇಲೆ ನೋಡಿ ಅಗೈನ್ ತುಂಬಾ ಬೈಯಿಂಗ್ ಝೋನ್ಸ್ ಕ್ರಿಯೇಟ್ ಆಗಿದೆ, ಇಲ್ಲಿ 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 ಅಗೈನ್. ಇದಾದ್ಮೇಲೆ ಏನಾಯ್ತು, ಇಲ್ಲಿ ಲೇಟೆಸ್ಟ್ ಆಗಿ ಇಲ್ಲಿ ಇದಾದ್ಮೇಲೆ
ಸೊ ಈ ತರ ಇವಾಗ ಹಿಂಗೆ ಮೇಲಕ್ಕೆ ಹೋಗ್ತಾ ಇದೆಯಾ, ತುಂಬಾ ಜನ ಏನ್ ಮಾಡ್ತೀವಿ ಅಂತಂದ್ರೆ, ಅಯ್ಯೋ ಇಲ್ಲಿ ಮಿಸ್ ಆಗೋಯ್ತು ಅಂತ ಇಲ್ಲಿ ಬೈ ಮಾಡ್ಬಿಡ್ತೀವಿ. ಇಲ್ಲಿ ಬೈ ಮಾಡಿದಾದ್ಮೇಲೆ ಏನಾಗುತ್ತೆ, ಅದು ಪುಲ್ ಬ್ಯಾಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಕರೆಕ್ಷನ್ ಅಲ್ಲ, ಆಕ್ಚುಲಿ ಕರೆಕ್ಷನ್, ರಿಯಲ್ ಕರೆಕ್ಷನ್ ಅಂತಂದ್ರೆ 20 SMA ಗಿಂತ ಕೆಳಗಡೆ ಬಂತು ಅಂದ್ರೆ ರಿಯಲ್ ಕರೆಕ್ಷನ್. ಆದ್ರೆ ಇಲ್ಲಿ ನೋಡಿರ್ತೀವಿ, ಇಲ್ಲಿ ಮಿಸ್ ಆಗ್ಬಿಟ್ಟಿರುತ್ತೆ ಆಪರ್ಚುನಿಟಿ, ಬೈ ಮಾಡಕ್ಕಾಗಿರಲ್ಲ. ಸೊ ಒಂಥರ ಹೆಂಗೆ ಅಂತಂದ್ರೆ, ನೋಡಿ ನೋಡಿ ಬೇಜಾರಾಗಿ ಇಷ್ಟು ಮೇಲಕ್ಕೆ ಹೋಗ್ಬಿಡ್ತಾ ಇದೆ, ಇನ್ನೂ ಹೋಗ್ಬಿಡುತ್ತೆ ಅಂತ ಇಲ್ಲೆಲ್ಲೋ ಬೈ ಮಾಡ್ಬಿಡ್ತೀವಿ. ಇಲ್ಲೆಲ್ಲೋ ಬೈ ಮಾಡಿದಾದ್ಮೇಲೆ ಅದೇನಾಗುತ್ತೆ, ಒಂದ್ 2-3 ವಾರ 4-5 ವಾರ ಕರೆಕ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಕರೆಕ್ಷನ್ ಟೈಮಲ್ಲಿ ಅಥವಾ ಪುಲ್ ಬ್ಯಾಕ್ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸಿಟ್ ಆಗ್ಬಿಡ್ತೀವಿ. ಸೊ ಅದಾದ್ಮೇಲೆ ಅದು ರಿಯಲ್ ಆಗಿ ಮತ್ತೆ ಇಲ್ಲೊಂದು ಎಂಟ್ರಿ ಕೊಟ್ಟು ಇಲ್ಲಿ ಮೇಲಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಒಂದು ಸಿಸ್ಟಮ್ನ ನಾವು ಫಾಲೋ ಮಾಡಬೇಕು. ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಮಗೆ ಒಂದು ರಿಸಲ್ಟ್ಸು ಆರಾಮಾಗಿ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ, ಪ್ಲಸ್ ಸಮಥಿಂಗ್ ನಾನೇನೋ ಕಲಿತಾ ಇದ್ದೀನಿ, ಮಾರ್ಕೆಟಲ್ಲಿ ಧೈರ್ಯ ಬರ್ತಾ ಇದೆ, ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ, ದಯವಿಟ್ಟು ನನ್ನ ಈ ವಿಡಿಯೋನ ಶೇರ್ ಮಾಡಿ. ಮ್ಯಾಕ್ಸಿಮಮ್ ತುಂಬಾ ಜನಕ್ಕೆ ಶೇರ್ ಮಾಡಿ. ಯಾಕೆಂತಂದ್ರೆ ತುಂಬಾ ಜನ ಟೆಕ್ನಿಕಲ್ ಅನಾಲಿಸಿಸ್ ಅಂತಂದ್ರೆ ಏನೋ ಇದೆ ಅಂತ ಅನ್ಕೊಂಡು ಏನೇನೋ ಇಂಡಿಕೇಟರ್ಸ್ನ ಹಾಕೊಂಡು ಕನ್ಫ್ಯೂಷನ್ನ ಮಾಡ್ಕೊಂಡು ಒಂದು ಕ್ಲಾರಿಟಿಗೆ ಬರ್ದಿರಾ ತುಂಬಾ ಒದ್ದಾಡ್ತಾ ಇರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.